ಶಿವಕುಮಾರ್ ಕುಟುಂಬದ 4 ಮೇಲೆ ಹಲ್ಲೆ ನಡೆಸಿದಂತಹ ಆರೋಪ ಕೇಳಿಬಂದಿದೆ. ಘಟನೆ ಬೆಳಕಿಗೆ ಬರ್ತಲೇ ಸಂಸದ ಪ್ರತಾಪ್ ಸಿಂಹ ಟ್ವೀಟ್ ಮಾಡಿದ್ದಾರೆ. ಹಿಂದೂಗಳೇ ಎಚ್ಚೆತ್ತುಕೊಳ್ಳಿ ಅಂತ ಪ್ರತಾಪ್ ಸಿಂಹ ಟ್ವೀಟ್ ಮಾಡಿದ್ದಾರೆ. ಕ್ರಮ ಕೈಗೊಳ್ಳುವಂತೆ ಕಮಿಷನರ್ಗೆ ಪ್ರತಾಪ್ ಸಿಂಹ ಮನವಿ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಟ್ವೀಟ್ ಮಾಡ್ತಾ ಇದ್ದಂತೆ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಪರಿಶೀಲನೆ ನಡೆಸ್ತಾ ಇದ್ದಂತೆ ಆ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಘಟನೆ ಸಂಬಂಧ ಕುಮಾರಸ್ವಾಮಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿವಕುಮಾರ್ ಕುಟುಂಬದ 4 ಮೇಲೆ ನಡೆದಂತ ಹಲ್ಲೆಯ ಆರೋಪ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸಿಂಹ ಟ್ವೀಟ್ ಮಾಡಿದ್ರು, ಹಿಂದೂಗಳೇ ಎಚ್ಚೆತ್ತುಕೊಳ್ಳಿ ಅಂತ. ಮುಸ್ಲಿಂ ಅವ್ರು ಬಂದು ಆಟೋ ನಿಲ್ಸಿದ್ರಂತೆ ಮನೆ ಮುಂದೆ. ಸೊ ಅವರು ಯಾಕಪ್ಪ ಆಟೋ ನಿಲ್ಸಿದೆ ತೆಗೀರಿ ಅಂತಂದ್ರಂತೆ. ಸೊ ಅವರು ತೆಗೀರಿ ಅಂದಿದ್ಕೆ ನೀವು ಯಾರು ಕೇಳಕ್ಕೆ ಹಂಗೆ ಹಿಂಗೆ ಅಂತ ಆವಾಜ್ ಹಾಕಿದ್ರಂತೆ. ಸೊ ಅದಾದ್ಮೇಲೆ ಇಲ್ಲ ತೆಗಿಬೇಕು ಅಂತ ಅವ್ರು ಹೇಳಿದ್ಮೇಲೆ ಅವ್ರು ಹೋಗಿ ಅಲ್ಲಿ ನಮಾಜ್ ಮಾಡ್ತಾರೋ ಎಲ್ಲ ಮುಸ್ಲಿಂ ಅವ್ರನ್ನ ಕರೆಸಿ ಜಗಳ ಮಾಡಿ ಇರೋ ನಮ್ಮ ಮಾವ ಇದ್ದಾರೆ ಅವ್ರಿಗೆಲ್ಲ ಹೊಡೆದು, ಅದಾದ ನಂತರ ಅವ್ರಿಗೆ 2 ಹೆಣ್ಮಕ್ಳು, ಅವ್ರ 2 ಹೆಣ್ಮಕ್ಳಿಗೂ ಹೊಡೆದು, ಅವ್ರ ವೈಫ್ ಅವ್ರಿಗೂ ಹೊಡೆದು, ಅಕ್ಕಪಕ್ಕ ಕೇಳಕ್ಕೆ ಬಂದಿರೋರ್ನ 1 ಹೆಣ್ಮಗು ಆಮೇಲೆ 3 ಜನ ಗಂಡು ಮಕ್ಳಿಗೂ ಹೊಡೆದು. ಸೊ ಇವಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಕಂಪ್ಲೇಂಟ್ ಕೊಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.